ಮನಸ್ಥಿತಿ ಇದು ಇವತ್ತಿಂದು ನೆನ್ನೆಯದ್ದು ಅಲ್ಲ. ಕಾಂಗ್ರೆಸ್ ಹುಟ್ಟದಾಗ್ಲಿಂದಲೂ ಹೀಗೆ. ಕಾಂಗ್ರೆಸ್ ಹುಟ್ಟಿದ್ದು 1885 ಅಲ್ಲಿ ಎಒ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಹುಟ್ಟಾಕಿದ್ದು. ಅದು ಬ್ರಿಟಿಷರ ಬೂಟು ನೆಕ್ಲಿಕ್ಕೆ ಅಂತಾನೆ ಆವತ್ತು ಅವನು ಹುಟ್ಟಾಕಿದ್ದು. ಯಾಕೆ ಅಂದರೆ ನಮಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಅಧಿಕಾರಿ ಆ ಪ್ಲಾನ್ ಮಾಡಿದ್ದು. ಆ ನಂತರವೂ ಕೂಡ ಕಾಂಗ್ರೆಸ್ ಮುಂದೆ ಏನು ಮಾಡ್ತು, ಸ್ವಾತಂತ್ರ್ಯವನ್ನು ಪಡೆಯುವಾಗ ಮುಂಚೂಣಿಯಲ್ಲಿ ನಿಂತ್ಕೊಳ್ತು. ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿಯ ಮಾತನಾಡಿದ್ರು, ಪಂಚಶೀಲ ತತ್ವಗಳ ಬಗ್ಗೆ ಮಾತನಾಡಿದ್ರು. ಅಲಿಪ್ತ ನೀತಿ ಅಂದ್ರೆ ಏನು, ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಸೆಂಟ್ರಲ್ ಇರ್ತೀವಿ ಅಂತ. ಹೀಗಾಗಿ ರಷ್ಯಾನೂ ನಮ್ಮ ಬೆಂಬಲಕ್ಕೆ ಇರಲಿಲ್ಲ, ಆ ಕಡೆ ಅಮೆರಿಕಾನು ಬೆಂಬಲಕ್ಕೆ ಇರಲಿಲ್ಲ. ಕೊನೆಗೆ ಚೀನಾ ದಾಳಿ ಮಾಡಿದಾಗ ನಾವು ಕಣ್ಣೀರಿಟ್ಟು ನಿಲ್ಬೇಕಾಗಿ ಬಂತು, ಚೀನಾದ ಮುಂದೆ ಸೋಲಬೇಕಾದ ಸ್ಥಿತಿ ಬಂತು. ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ನಾವು ಮದ್ದುಗುಂಡುಗಳನ್ನ ತಯಾರು ಮಾಡುವ ಸಾಮರ್ಥ್ಯವೂ ನಮ್ಮ ಹತ್ರ ಇರಲಿಲ್ಲ. ಇವತ್ತು ಅದೇ ಕಾಂಗ್ರೆಸ್ಸು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದೆ ಅಂತಂದ್ರೆ ಈ ಕಾಂಗ್ರೆಸ್ಸು ಮತ್ತು ಪಾಕಿಸ್ತಾನ ಬೇರೆ ಅಲ್ಲ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ಸು ಬಹುಶಃ ಪಾಕಿಸ್ತಾನಕ್ಕೆ ಹೋಗಿ ಎಲೆಕ್ಷನ್ ಫೈಟ್ ಮಾಡಿದರೆ ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಸೀಟನ್ನು ಗಳಿಸಬಹುದು ಅಂತ ನನಗನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪಾಕಿಸ್ತಾನದ ಪ್ರೇಮವನ್ನು ಮೆರೆದಿದ್ದಾರೆ. ಬಟ್ ನಂಗೊಂದು ಖುಷಿ ಇದೆ, ಅಲ್ಲಿ ಸೈನಿಕರು ಪಾಕಿಸ್ತಾನದ ಠಾಣ್ಯಗಳನ್ನು ಪ್ರಿಸೈಸ್ಲಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಠಾಣ್ಯಗಳನ್ನು ಉಡಾಯಿಸಿದರೆ ಇಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗರು ಈ ಕರ್ನಾಟಕದ ಕಾಂಗ್ರೆಸ್ ಠಾಣ್ಯದ ಮೇಲೆ ಹೇಗೆ ದಾಳಿ ಮಾಡಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ತನ್ನ ಟ್ವೀಟ್ ಅನ್ನು ಡಿಲೀಟ್ ಮಾಡಿ ಬೇರೊಂದು ಟ್ವೀಟ್ ಅನ್ನು ಹಾಕಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯ್ತಲ್ಲ. ನಾನು ಕನ್ನಡಿಗರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸೈನಿಕರು ಯಾವ ತರದ ದಾಳಿ ಮಾಡಿದ್ರೋ ಕನ್ನಡಿಗರು ಅದೇ ತರದ ದಾಳಿಯನ್ನ ಮಾಡಿದ್ದಾರೆ ಅಂತ ಇದೊಂಥರ ಏರ್ ಸ್ಟ್ರೈಕ್ ಅನ್ನ ಕನ್ನಡಿಗರು ಮಾಡಿದ್ದೀರಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮನಸ್ಥಿತಿ ಇದು ಇವತ್ತಿಂದು ನೆನ್ನೆಯದ್ದು ಅಲ್ಲ. ಕಾಂಗ್ರೆಸ್ ಹುಟ್ಟದಾಗ್ಲಿಂದಲೂ ಹೀಗೆ. ಕಾಂಗ್ರೆಸ್ ಹುಟ್ಟಿದ್ದು 1885 ಅಲ್ಲಿ ಎಒ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಹುಟ್ಟಾಕಿದ್ದು. ಅದು ಬ್ರಿಟಿಷರ ಬೂಟು ನೆಕ್ಲಿಕ್ಕೆ ಅಂತಾನೆ ಆವತ್ತು ಅವನು ಹುಟ್ಟಾಕಿದ್ದು. ಯಾಕೆ ಅಂದರೆ ನಮಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಅಧಿಕಾರಿ ಆ ಪ್ಲಾನ್ ಮಾಡಿದ್ದು. ಆ ನಂತರವೂ ಕೂಡ ಕಾಂಗ್ರೆಸ್ ಮುಂದೆ ಏನು ಮಾಡ್ತು, ಸ್ವಾತಂತ್ರ್ಯವನ್ನು ಪಡೆಯುವಾಗ ಮುಂಚೂಣಿಯಲ್ಲಿ ನಿಂತ್ಕೊಳ್ತು. ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿಯ ಮಾತನಾಡಿದ್ರು, ಪಂಚಶೀಲ ತತ್ವಗಳ ಬಗ್ಗೆ ಮಾತನಾಡಿದ್ರು. ಅಲಿಪ್ತ ನೀತಿ ಅಂದ್ರೆ ಏನು, ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಸೆಂಟ್ರಲ್ ಇರ್ತೀವಿ ಅಂತ. ಹೀಗಾಗಿ ರಷ್ಯಾನೂ ನಮ್ಮ ಬೆಂಬಲಕ್ಕೆ ಇರಲಿಲ್ಲ, ಆ ಕಡೆ ಅಮೆರಿಕಾನು ಬೆಂಬಲಕ್ಕೆ ಇರಲಿಲ್ಲ. ಕೊನೆಗೆ ಚೀನಾ ದಾಳಿ ಮಾಡಿದಾಗ ನಾವು ಕಣ್ಣೀರಿಟ್ಟು ನಿಲ್ಬೇಕಾಗಿ ಬಂತು, ಚೀನಾದ ಮುಂದೆ ಸೋಲಬೇಕಾದ ಸ್ಥಿತಿ ಬಂತು. ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ನಾವು ಮದ್ದುಗುಂಡುಗಳನ್ನ ತಯಾರು ಮಾಡುವ ಸಾಮರ್ಥ್ಯವೂ ನಮ್ಮ ಹತ್ರ ಇರಲಿಲ್ಲ. ಇವತ್ತು ಅದೇ ಕಾಂಗ್ರೆಸ್ಸು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದೆ ಅಂತಂದ್ರೆ ಈ ಕಾಂಗ್ರೆಸ್ಸು ಮತ್ತು ಪಾಕಿಸ್ತಾನ ಬೇರೆ ಅಲ್ಲ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ಸು ಬಹುಶಃ ಪಾಕಿಸ್ತಾನಕ್ಕೆ ಹೋಗಿ ಎಲೆಕ್ಷನ್ ಫೈಟ್ ಮಾಡಿದರೆ ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಸೀಟನ್ನು ಗಳಿಸಬಹುದು ಅಂತ ನನಗನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪಾಕಿಸ್ತಾನದ ಪ್ರೇಮವನ್ನು ಮೆರೆದಿದ್ದಾರೆ. ಬಟ್ ನಂಗೊಂದು ಖುಷಿ ಇದೆ, ಅಲ್ಲಿ ಸೈನಿಕರು ಪಾಕಿಸ್ತಾನದ ಠಾಣ್ಯಗಳನ್ನು ಪ್ರಿಸೈಸ್ಲಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಠಾಣ್ಯಗಳನ್ನು ಉಡಾಯಿಸಿದರೆ ಇಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗರು ಈ ಕರ್ನಾಟಕದ ಕಾಂಗ್ರೆಸ್ ಠಾಣ್ಯದ ಮೇಲೆ ಹೇಗೆ ದಾಳಿ ಮಾಡಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ತನ್ನ ಟ್ವೀಟ್ ಅನ್ನು ಡಿಲೀಟ್ ಮಾಡಿ ಬೇರೊಂದು ಟ್ವೀಟ್ ಅನ್ನು ಹಾಕಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯ್ತಲ್ಲ. ನಾನು ಕನ್ನಡಿಗರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸೈನಿಕರು ಯಾವ ತರದ ದಾಳಿ ಮಾಡಿದ್ರೋ ಕನ್ನಡಿಗರು ಅದೇ ತರದ ದಾಳಿಯನ್ನು ಮಾಡಿದ್ದಾರೆ ಅಂತ ಇದೊಂಥರ ಏರ್ ಸ್ಟ್ರೈಕ್ ಅನ್ನು ಕನ್ನಡಿಗರು ಮಾಡಿದ್ದೀರಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ.